ತುಳುನಾಡಿನ ಕಾರ್ಣಿಕದ ದೈವ ಸ್ವಾಮಿ ಕೊರಗಜ್ಜನ ಮಹಿಮೆ ದಿನದಿಂದ ದಿನಕ್ಕೆ ಪ್ರವರ್ಧಮಾನವಾಗಿ ಬೆಳೆಯುತ್ತಿದೆ. ಕೊರಗಜ್ಜನ ಅಗೇಲು ಕೋಲ ಇತ್ಯಾದಿಗಳಿಗೆ ಜಾತಿ ಮತ ಧರ್ಮದ ಎಲ್ಲೆ ಮೀರಿ ಜನಸ್ಪಂದನ ದೊರೆಯುತ್ತಿದೆ. ಇತ್ತೀಚೆಗೆ ತೊಕ್ಕೊಟ್ಟು ಓವರ್ ಬ್ರಿಡ್ಜ್ನ ಕೊರಗಜ್ಜ ಸೇವಾ ಸಮಿತಿಯ ಕೋಲಕ್ಕೆ 7,000ಕ್ಕೂ ಮಿಕ್ಕಿ ಭಕ್ತಾದಿಗಳು ಬಂದು ಅಜ್ಜನ ಅಗೇಲು ಪ್ರಸಾದ ಸ್ವೀಕರಿಸಿರುವುದು ದಾಖಲೆಯಾಗಿತ್ತು. ವಿಷಯ ಅದಲ್ಲ, ಇಲ್ಲಿನ ಕೊರಗಜ್ಜ ಸ್ವಾಮಿಯ ಅಗೇಲು ಪ್ರಸಾದ ತಯಾರಿಸುತ್ತಿರುವುದು ಒಬ್ಬರು ಕ್ರೈಸ್ತ ಧರ್ಮದ ಭಕ್ತ. ವರ್ಷಗಳಿಂದ ಸ್ವಾಮಿ ಕೊರಗಜ್ಜನ ಪರಮ ಭಕ್ತರಾಗಿರುವ ಮಡ್ಯಾರಿನ ವೆಲೇರಿಯಸ್ ವೇಗಸ್ ಡಿಸೋಜ ಅತ್ಯಂತ ಶ್ರದ್ಧೆಯಿಂದ ವ್ರತನಿಷ್ಠೆಯಿಂದ ಕೊರಗಜ್ಜನ ಅಗೇಲಿನ ಅಡುಗೆ ಮಾಡುತ್ತಾರೆ. ತೊಕ್ಕೊಟ್ಟಿನಲ್ಲಿರುವ ಅವರ ಕ್ಯಾಟರಿಂಗ್ ಪಾಕಶಾಲೆಯಲ್ಲಿ ಬಸಳೆಕುಡು, ಕೋಳಿ ಪದಾರ್ಥ, ಅನ್ನ ಸಾಂಬಾರ್ ಹೀಗೆ ಎಲ್ಲವನ್ನ ವೆಲೇರಿಯನ್ ಮತ್ತು ಸಂಘಟಕರು ತಯಾರಿಸುತ್ತಾರೆ. ಹತ್ತು ಸಾವಿರದಷ್ಟು ಭಕ್ತಾದಿಗಳಿಗೂ ವೆಲೇರಿಯನ್ ಶುದ್ಧ ಆಹಾರ ತಯಾರಿಸಿ ಬಡಿಸುವುದು ಮತ್ತು ಯಾರಿಗೂ ಈವರೆಗೆ ಕಡಿಮೆಯಾಗದಂತೆ ಸೇವೆ ಮಾಡಿರುವುದು ಸಮಿತಿಯವರ ಸಂತೋಷಕ್ಕೆ ಕಾರಣವಾಗಿದೆ. ಸರ್, ನಿಮ್ಮ ಹೆಸರು? ವೆಲೇರಿಯನ್ ವೇಗಸ್. ಊರು? ಮಡ್ಯಾರು. ಸಾಧಾರಣ ಎಷ್ಟು ವರ್ಷದಿಂದ ಈ ಕ್ಯಾಟ್ರಿಂಗ್ ಕಾಯಕ ನಿಮ್ಮದು? ನಮ್ಮದೊಂದು 18 ವರ್ಷ ಆಯಿತು ಕ್ಯಾಟ್ರಿಂಗ್ ಶುರು ಮಾಡಿ. ನಾವು ಯಾವುದೆಲ್ಲ ಫಂಕ್ಷನಿಗೆ? ಎಲ್ಲ ಮದುವೆದು, ಎಲ್ಲ ಕೋಲದು, ಮದುವೆದು ಎಲ್ಲ ಸಮಾರಂಭ ಕಾರ್ಯಕ್ರಮದೆಲ್ಲ ಅಡುಗೆ ಮಾಡ್ತೇನೆ. ಕೋಲದಲ್ಲಿ ಹೆಚ್ಚಾಗಿ ಓವರ್ ಬ್ರಿಡ್ಜಿನಲ್ಲಿ ಜಾಸ್ತಿಯಾಗಿ ಅಲ್ಲೇ ನಾನು ಜಾಸ್ತಿಯಾಗಿ ಮಾಡ್ತೇನೆ. ಎಷ್ಟು ಜನರಿಗೆ ನೀವು ಅಡುಗೆ ಮಾಡಿರ್ಬೋದು? ಒಂದು 6-7 ಸಾವಿರ ತನಕ ಮಾಡ್ತೇನೆ. ಸಮಿತಿ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡ್ತಾರೆ, ಒಳ್ಳೆ ಸಪೋರ್ಟ್ ಇದ್ದಾರೆ ನನಗೆ. ನೀವೇ ಅಡುಗೆ ಮಾಡಬೇಕು, ನೀವೇ ಒಳ್ಳೆಯದು, ನಿಮ್ಮ ಅಡುಗೆ ಒಳ್ಳೆ ಆಗ್ತದೆ, ನೀವೇ ಮಾಡಿ ಅಂತ. ಕೊರಗಜ್ಜನನ್ನ ನಂಬಿದ ಮೇಲೆ ನನ್ನ ಕಷ್ಟಗಳು ಕರಗಿ ಹೋಗಿದೆ. ನಿಷ್ಠೆಯಿಂದ ಅಜ್ಜನ ಸೇವೆ ಮಾಡಿದವರಿಗೆ ಅಜ್ಜ ಯಾವತ್ತೂ ಬಿಟ್ಟು ಹಾಕುವುದಿಲ್ಲ ಎಂಬ ನಂಬಿಕೆ ನನಗಿದೆ ಎನ್ನುತ್ತಾರೆ ವೆಲೇರಿಯನ್ ವೇಗಸ್. ನಾನು ತುಂಬ ಕಷ್ಟದಲ್ಲಿದ್ದೇನೆ. ನಾನೊಂದು ಮನೆ ಮಾಡುವಾಗ ತುಂಬ ಕಷ್ಟದಲ್ಲಿದ್ದೇನೆ. ಅಜ್ಜ ಹತ್ರ ಬೇಡುವಾಗ ನನಗೊಂದು ಮನೆ ಆಗಬೇಕು, ನಾನು ತುಂಬ ಬಡವ. ಹಾಗೆ ಹೇಳಿದ್ರೆ ಸ್ವಲ್ಪ ದಿವಸ ನನಗೆ ಮನೆ ಒಂದು ಸೆಲೆಕ್ಟ್ ಆಯಿತು. ಜಾತ್ರೆ ಮನೆಯಲ್ಲಿ ನಾವು ಈಗ ತನಗಿದ್ದೇವೆ. ನಾವು ನನಗೊಂದು ಸಂತೋಷ ಅಂದರೆ, ನಾನು ಕ್ರೈಸ್ತವ, ನನಗೊಂದು ಎಲ್ಲ ಸಪೋರ್ಟ್ ಮಾಡಿ ನನಗೆ ಅಜ್ಜನ ಸೇವೆಗೆ ಸಹಾಯ ಕೊಟ್ಟಿದ್ದಾರಲ್ಲ, ಅದೇ ನನಗೆ ತುಂಬ ಸಂತೋಷ. ಅದು ಫಸ್ಟಿಗೆ ಕೋಲ ಇದು ಕಟ್ಟೆ ಉದ್ಘಾಟನೆ ಆಗುವಾಗ ಅದರಲ್ಲಿ ಒಂದು ಅಜ್ಜ ಕೂತ್ಕೊಳ್ಳೋ ಒಂದು ಚೇರ್ ಕೊಟ್ಟಿದ್ದೇನೆ, ಪೀಠ. ಹಾಂ, ಅದನ್ನು ಕೊಟ್ಟಿದ್ದೇನೆ. ತೃಪ್ತಿ ಆಗಿದೆ. ಅಜ್ಜ ನಿಮ್ಮ ಕೈ ಬಿಡಲಿಲ್ಲ? ಅಜ್ಜ ಕೈ ಬಿಡಲಿಲ್ಲ. ನನ್ನನ್ನು ಮೇಲೆ ಕುತ್ಕಿಸಿದೆ, ನಿನ್ನನ್ನು ಮೇಲೆ ಎತ್ತೇನೆ ನಾನು, ನಿಮ್ಮನ್ನು ಬಿಡುದಿಲ್ಲ ಅಂತ ಹೇಳ್ತಾರೆ. ಆ ಥರ ಮಾಡಿದ್ದಾರೆ? ಹೌದು, ಆ ಥರ ಮಾಡ್ತಾರೆ.
ಇತ್ತೀಚೆಗೆ ತೊಕ್ಕೊಟ್ಟು ಓವರ್ ಬ್ರಿಡ್ಜ್ ಕೊರಗಜ್ಜನ ವಾರ್ಷಿಕೋತ್ಸವದ ಮುನ್ನ ದಿನ ನಡೆದ ಸಭೆಯಲ್ಲಿ ವೇಲೇರಿಯನ್ ರವರನ್ನ ಸಮಿತಿಯ ವತಿಯಿಂದ ಗೌರವಿಸಲಾಗಿದೆ. ಏನೇ ಆಗಲಿ, ಜಾತಿ ಧರ್ಮದ ಎಲ್ಲೆ ಮೀರಿ ಕ್ರೈಸ್ತ ಧರ್ಮೀಯರೊಬ್ಬರು ತಯಾರಿಸುವ ಅಗೇಲು ಪ್ರಸಾದ ಸಾವಿರಾರು ಭಕ್ತರಿಗೆ ಅನ್ನದಾಸೋಹವಾಗುತ್ತಿರುವುದು ಪ್ರಸ್ತುತ ಕಾಲಘಟ್ಟದಲ್ಲಿ ಅಪೇಕ್ಷಣೀಯವೂ ಮಾದರಿಯೂ ಆಗಿದೆ ಎನ್ನುವುದು ಸತ್ಯ. ಕ್ಯಾಮರಾಮ್ಯಾನ್ ಸಂತೋಷ್ ಜೊತೆ ತರುಣಾಕೇಶ್ ವರ್ಗಾಡಿ, ಅಪ್ಪಕ್ಕ ಟಿವಿ, ತೇರಳಕಟ್ಟೆ.